ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಹುಲ್ ಮಾತಾಡ್ತಿದ್ದೀನಿ. ಇದೇ ಮೇ 15ನೇ ತಾರೀಕು ಶಿಖಂಡಿ ಸಿನಿಮಾ ರಿಲೀಸ್ ಆಗ್ತಿದೆ. ಶಿಖಂಡಿ ಸಿನಿಮಾದ ಟೀಮ್ ನನ್ನ ಜೊತೆಗಿದ್ದಾರೆ, ರಾಘು ಮತ್ತು ನಿಖಿತಾ. ಬನ್ನಿ ಮಾತಾಡ್ಸ್ಕೊಳ್ಳೋಣ. ನಮಸ್ತೆ. ನಮಸ್ತೆ, ನಮಸ್ಕಾರ. ಹೇಗಿದ್ದೀರಾ ಇಬ್ಬರು? ಸೂಪರ್ ಫೈನ್, ಫ್ಯಾಂಟಾಸ್ಟಿಕ್, ಔಟ್ಸ್ಟ್ಯಾಂಡಿಂಗ್, ಮಾರ್ವಲೆಸ್. ಚಿಂದಿ ಚಿತ್ರಾನ್ನ, ಬೂಂದಿ, ಮೊಸರನ್ನ ಅಷ್ಟೇ ಅಲ್ಲ, ಇನ್ನೂ ಏನೇನು ಹೇಳ್ತಾರೆ ಎಲ್ಲ ಹಾಗಿದ್ದೀವಿ, ಆರಾಮಾಗಿದ್ದೀವಿ. ಪೇಮೆಂಟ್ ಜಾಸ್ತಿ ಆಗಿದೆ ರಾಘುಗೆ. ಈ ಥರ ಎಲ್ಲ ರಾಂಗ್ ಸ್ಟೇಟ್ಮೆಂಟ್ ಕೊಡಬೇಡ್ರಿ. ನೀನು ನಿಖಿತ್ ಅವ್ರನ್ನೇ ಆ್ಯಕ್ಚುಲಿ ಸಿಗ್ತಾರೆ, ಅವ್ರು ಹೆವಿ ಪೇಮೆಂಟ್ ಅಂತ ಹೇಳಿ. ಹೆವಿ ಸೂಟ್ ಕೇಸ್ ತಂದಿದ್ದೀನಿ ಗುರು. ಅಂದರೆ ಕ್ಯಾಶ್ ಎಷ್ಟು ಕಲೆಕ್ಟ್ ಮಾಡ್ಕೊಂಡಿದ್ದೀರಾ? ಓನ್ಲಿ ಡಿಜಿಟಲ್ ಇಲ್ಲ. ಓಕೆ. ಈ ಸಿನಿಮಾ ಒಪ್ಕೋಬೇಕಂದ್ರೆ ಮೇನ್ ಮುಖ್ಯ ಕಾರಣ ಏನು? ಯಾಕಂದರೆ ನನಗೆ ಈ ಸಿನಿಮಾ ಅನೌನ್ಸ್ ಆದಾಗ ರಾಘು ಸರ್ ಇದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ನಾನು ಖುಷಿಪಟ್ಟೆ. ಯಾಕಂದರೆ ಈ ಸಿನಿಮಾದಲ್ಲಿ ಮುಂಚೆ ಕೂಡ ಇನ್ಸ್ಟಾಗ್ರಾಮ್ಗಳಲ್ಲಿ ಹೆಣ್ಣಿನ ಪಾತ್ರಗಳು ಮಾಡ್ತಿದ್ರು. ಅವ್ರಿಗೆ ಈ ಪಾತ್ರ ಕರೆಕ್ಟಾಗಿ ಸೂಟ್ ಆಗಿದೆ ಅಂತ ನಿಮ್ಗೆ ಹೇಗೆ ಅನ್ನಿಸ್ತು ಈ ಸಿನಿಮಾ ಅನೌನ್ಸ್ ಆದಾಗ? ಹೆಣ್ಣಿನ ಪಾತ್ರ ಈ ಮುಂಚೆ ನಾನು ಮಾಡಿದ್ದೀನಿ, ಕನೆಕ್ಟ್ ಆಗ್ತಾ ಇತ್ತು. ಕನೆಕ್ಟ್ ಆಗಿದೆ. ಒಂದು 10 ವರ್ಷದಿಂದ ಈ ಪಾತ್ರಗಳು ಮಾಡಿದ್ದೀನಿ. ಬಟ್ ಇದೊಂದು ಅದೇ ಚಾಲೆಂಜಿಂಗ್ ಇದ್ದಿದ್ದಕ್ಕೇ ನಾನು ಈ ಸಿನಿಮಾ ಮಾಡ್ತಾ ಇರೋದು. ಯಾಕಂದರೆ ನಾನು ಸಿನಿಮಾಗಳ ಸಂಖ್ಯೆ ತುಂಬ ಕಮ್ಮಿ ನಾನು ಮಾಡಿರೋದು. ಯಾಕಂದರೆ ನಾನು ತುಂಬ ಪಾತ್ರಗಳನ್ನು ಇಷ್ಟಪಡ್ತೀನಿ, ಡಿಫ್ರೆಂಟ್ ಪಾತ್ರಗಳನ್ನು ಇಷ್ಟಪಡ್ತೀನಿ. ಹೆಣ್ಣು ಪಾತ್ರನೇ ಹಾಕಿದ್ರು ಹೆಣ್ಣು ಪಾತ್ರದಲ್ಲೇ ಬೇರೆ ಬೇರೆ ವಿಭಿನ್ನ ರೀತಿ ಪಾತ್ರಗಳನ್ನು ಇಷ್ಟಪಡ್ತೀನಿ. ಇದು ಒಂಥರ ಟೋಟಲಿ ಚಾಲೆಂಜಿಂಗ್ ಇತ್ತು ನನಗೆ. ಮಾತಾಡೋ ಒಂದು ಶೈಲಿ ಆಗಿರ್ಬೋದು, ಅಟೈರ್ ಆಗಿರ್ಬೋದು, ನನ್ನ ಲುಕ್ ಆಗಿರ್ಬೋದು. ಆಮೇಲೆ ಅದರಲ್ಲೂ ಕೂಡ ನಾನು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿದ್ದೆ. ಸೊ ಇದಕ್ಕೋಸ್ಕರ ನನಗೆ ಆ ಪಾತ್ರ ಇಷ್ಟ ಆಯಿತು. ಆ್ಯಂಡ್ ಟೋಟಲ್ ಸಿನಿಮಾ ಸಬ್ಜೆಕ್ಟು ಕೂಡ ತುಂಬ ಚೆನ್ನಾಗಿದೆ. ನಿಮಗೆ ಹೇಗೆ ಅನ್ನಿಸ್ತು ಈ ಸಿನಿಮಾ ಅನೌನ್ಸ್ ಆದಾಗ? ಈ ಟೈಟ್ಲ್ ಶಿಖಂಡಿ ಅಂತ ಬಂದಾಗ ನಿಮಗೆ ಹೇಗೆ ಅನ್ನಿಸ್ತು? ಇಲ್ಲ, ಇಟ್ ವಾಸ್ ಅ ವೆರಿ ಚಾಲೆಂಜಿಂಗ್ ರೋಲ್ ನನಗೆ ಎಸ್ಪೆಷಲಿ. ಆ್ಯಂಡ್ ಅಕ್ಸೆಪ್ಟ್ ಮಾಡಬೇಕಾ ಬೇಡವಾ ಅನ್ನೋದು ಕೂಡ ಥಾಟ್ ಇತ್ತು. ಬಿಕಾಸ್ ಯೂಶ್ವಲಿ ನಾನು ಹೀರೋಯಿನ್ ಆಗಿ ಮಾಡ್ತಾ ಇರೋದು ಆ್ಯಂಡ್ ಸಿನಿಮಾಸ್ಗಳು ಬ್ಯಾಕ್ ಟು ಬ್ಯಾಕ್ ಬರ್ತಿರೋ ಟೈಮಲ್ಲಿ ವೈ ಶುಡ್ ಐ ಟೇಕ್ ಅ ಯೂ ಟರ್ನ್ ಅನ್ನೋದೊಂದಿತ್ತು. ಆ್ಯಂಡ್ ಆಲ್ಸೋ ಶಿಖಂಡಿ ಅಂತ ಬಂದ ತಕ್ಷಣ ಎಲ್ಲರಿಗೂ ಏನೋ ಒಂದು ನೆಗೆಟಿವ್ ಅಂತ ಅನಿಸುತ್ತೆ. ಅಯ್ಯೋ ಈ ಥರ ಪಾತ್ರನ. ಆಮೇಲೆ ನನಗೂ ಅಟ್ ದ ಬಿಗಿನಿಂಗ್ ಅವ್ರು ನಮ್ಗೆ ಹೇಳಬೇಕಾದ್ರೆ ಯಾವ ರೀತಿ ನಮ್ಮನ್ನು ತೋರಿಸ್ತಾರೆ ಅನ್ನೋದು ಇರಲಿಲ್ಲ. ಬಿಕಾಸ್ ಅಂದರೆ ಕೆಟ್ಟ ಜನನೂ ಇದ್ದಾರೆ, ಒಳ್ಳೆ ಜನನೂ ಇದ್ದಾರೆ. ಸೊ ಅದರಲ್ಲಿ ನಮ್ಮನ್ನು ಯಾವ ರೀತಿ ತೋರಿಸ್ತಾರೆ. ಬೀಯಿಂಗ್ ಆನ್ ಆರ್ಟಿಸ್ಟ್ ವಿ ಆರ್ ರೆಡಿ ಟು ಡೂ ಆಲ್ ದ ರೋಲ್ಸ್. ಬಟ್ ತೋರಿಸೋ ರೀತಿ ಸ್ವಲ್ಪ ಚೇಂಜ್ ಆಗಿಬಿಟ್ರೆ ನಮ್ಮ ಕೆರಿಯರ್ಗೆ ಹೊಡ್ತಾ ಬಿಡುತ್ತೆ. ಸೊ ಅದೊಂದು ಥಾಟ್ ಇತ್ತು. ಆ್ಯಂಡ್ ಇಲ್ಲ, ಕೂತು ಡಿಸ್ಕಸ್ ಮಾಡಿ ಕತೆ ಹೀಗೆ ಬರುತ್ತೆ ಆ್ಯಂಡ್ ತುಂಬ ಪೊಲೈಟ್, ತುಂಬ ಡಿವೈನ್ ಆಗಿ ನಮಗೆ ಕತೆ ಹೋಗುತ್ತೆ ಅಂತ ಗೊತ್ತಾದಮೇಲೆ ಐ ವಾಸ್ ಲೈಕ್ ಓಕೆ. ಆ್ಯಂಡ್ ಬೀಯಿಂಗ್ ಅ ವಿಮೆನ್ ಒಂದು ಟ್ರಾನ್ಸ್ಜೆಂಡರ್ ರೋಲ್ ಮಾಡೋದು, ಪೀಪಲ್ ಮೇ ಥಿಂಕ್ ಇಟ್ ಇಸ್ ಈಸಿ, ಯಾಕಂದರೆ ಎಲ್ಲೋ ಒಂದು ಸ್ವಲ್ಪ ಹಾವಭಾವ ಸೇಮ್ ಬರುತ್ತೆ ಅಂತ. ಬಟ್ ಕಂಪ್ಲೀಟ್ಲಿ ಇಲ್ಲ, ತುಂಬ ಚೇಂಜ್ ಇದೆ. ಆ್ಯಂಡ್ ನನಗೆ ತುಂಬ ಗ್ಲಾಮರಸ್ ಆಗಿದ್ದರಿಂದ ಆ್ಯಂಡ್ ನಾನು ಬಂದಿರೋದು ಬ್ಯಾಂಗ್ಳೂರು ಹುಡುಗಿ. ಸೊ ಹಾಗಾಗಿ ನನಗೆ ತುಂಬ ಪಾಶ್ ಲೈಫ್ ಆ್ಯಂಡ್ ವೆಸ್ಟರ್ನ್ ಲೈಫ್ ನನಗೆ ಅಭ್ಯಾಸ ಆಗೋಗ್ಬಿಟ್ಟಿತ್ತು. ಟು ಅಡ್ಯಾಪ್ಟ್ ಟು ದಿಸ್ ನನಗೆ ಒಂದು ಸ್ವಲ್ಪ ಚಾಲೆಂಜ್ ಇತ್ತು. ಸ್ಯಾರಿ ಹಾಕ್ಕೊಂಡು ನಾವು ಫೈಟ್ ಸೀನ್ಸ್ ಎಲ್ಲ ಮಾಡಿದ್ದೀವಿ, ಅದೊಂದು ಕಷ್ಟ. ಆಮೇಲೆ ನಾನು ವಿಭೂತಿ ಹಾಕ್ಕೊಂಡು ಆ ಸರ, ಕಾಲಿಗೆ ಕಡ್ಗ, ಮೂಗುತಿ ಇದಂತ ನಮ್ಮನ್ನು ನೋಡ್ಕೊಂಡಾಗ ಐ ಫೆಲ್ಟ್ ಓಕೆ, ನನಗೆ ಇಟ್ ಈಸ್ ಬೆಸ್ಟ್ ಲುಕ್ ವೈಸ್ ಒಂದೇ ಅಲ್ಲ, ಈ ಕ್ಯಾರೆಕ್ಟರ್ಗೆ ಐ ಹ್ಯಾವ್ ಟು ಗಿವ್ ಲೈಫ್ ಅನ್ನೋದು ಆವಾಗ ಸೆಟ್ಟಿಗೆ ಹೋದಾಗ ಅನಿಸ್ತು. ಅದೊಂದು ಎನರ್ಜಿ ಎಲ್ಲರಲ್ಲೂ, ನಾವು 7 ಜನ ಯಾರಿದ್ದೀವಿ, ಸೊ ಎಲ್ಲರಿಗೂ ವಿ ಗಾಟ್ ಅ ಪಾಸಿಟಿವ್ ಎನರ್ಜಿ. ಸೊ ಹಾಗಾಗಿ ಟುಡೇ ವಿ ಆರ್ ಆಲ್ರೆಡಿ ಸೆಟ್ ಟು ಗೋ. ಈ ಪಾತ್ರ ಮಾಡಬೇಕಾದ್ರೆ ತುಂಬ ಆ್ಯಕ್ಚುಲಿ ಉತ್ತರ ಕರ್ನಾಟಕ ಕಡೆ ತುಂಬ ಜನ ಬಿಲೀವ್ ಮಾಡ್ತಾರೆ, ಪ್ಲಸ್ ಅವ್ರನ್ನ ಮನೆಗೆ ಕರೆದು ಪೂಜೆ ಕೂಡ ಮಾಡ್ತಾರೆ. ಈ ಪಾತ್ರ ಯಾರು ವಹಿಸ್ತಾರೆ, ಆ ಎಲ್ಲಮ್ಮಂದು ಏನಿದೆ ಪಾತ್ರ ಅಂದರೆ ಶಿಖಂಡಿ ಪಾತ್ರ, ತುಂಬ ಜನ ನಂಬಿ ಪೂಜೆ ಕೂಡ ಮಾಡ್ತಾರೆ. ಆ ಥರ ಅನುಭವಗಳು ನಿಮ್ಗೇನಾದ್ರು ಆಯ್ತಾ ಈ ಸಿನಿಮಾದಲ್ಲಿ, ಅಥವಾ ಅಲ್ಲಿ ಹೋಗಿದ್ದ ಲೊಕೇಶನ್ಗಳಲ್ಲಿ? ಅದೇ ನಾನು ಈ ಹಿಂದೆ ಹೇಳಿದ ಹಾಗೆ ನನಗೆ ಅಲ್ಲಿ ಶೂಟಿಂಗ್ ಲೊಕೇಶನ್ನಲ್ಲಿ ಒಬ್ಬರು ಮನೆ ಕೆಲಸ ಮಾಡೋರು ಅವರ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇದ್ರು ನನಗೆ. ನಮ್ಮ ಮನೇಲಿ ಹಿಂಗಾಯಿತು, ನನ್ನ ತಮ್ಮ ಇರಲಿಲ್ಲ, ಮನೆ ಬಿಟ್ಟು ಹೋಗಿದ್ದಾನೆ, ಕುಡಿತಾನೆ, ನೀವೇನಾದರೂ ಒಂದು ಮಂತ್ರಿಸ್ಬಿಟ್ಟು ಕೊಡಿ ನನಗೆ, ನಿಮ್ಮ ಬಾಯಲ್ಲಿ ಏನಾದರೂ ಹೇಳಿ ಅಂತ ಹೇಳಿ. ಸೊ ದಟ್ ಅವರು ಅಷ್ಟು ನಿಜವಾಗ್ಲೂ ಒಂದು ಜೋಗ್ತಿ ಅಂತಲೇ ಅಂದ್ಕೊಂಡ್ರು. ಸೊ ನಮ್ಮ ಕಲಾವಿದ್ರಿಗೆ ಏನಾಗುತ್ತೆ, ಇವಾಗ ನಾವು ಒಂದು ನೆಗೆಟಿವ್ ಶೇಡ್ ಮಾಡಿದಾಗ ಯಾರೋ ಒಬ್ಬರು ನಮ್ಗೆ ಉಗಿದ್ರೆ ಸಾರ್ಥಕ ಅಂತ ಅನಿಸುತ್ತೆ. ನಾವು ಕಾಮಿಡಿ ಮಾಡಿದಾಗ ನಮ್ಮ ಕಾಮಿಡಿಗೆ ಯಾರೋ ಒಂದು 10 ಜನ ನಗಾಡಿದ್ರು ಅಂದರೆ ತುಂಬ ಖುಷಿ ಆಗುತ್ತೆ. ನಾವು ಎಮೋಷ್ನಲ್ ಪಾತ್ರ ಮಾಡಿದಾಗ ಯಾರಾದರೂ ಒಂದು 4 ಜನ ಹತ್ತರೆ ನಾವು ಮಾಡೋದಕ್ಕೆ ಸಾರ್ಥಕ ಅನಿಸುತ್ತೆ. ಇಲ್ಲಿ ನನಗೆ ಅನಿಸಿದ್ದು, ಅವ್ರು ಯಾವಾಗ ನನ್ನನ್ನು ಜೋಗ್ತಿ ಅಂತ ಅಂದ್ಕೊಂಡು ಅವ್ರ ಸಮಸ್ಯೆಗಳನ್ನು ಹೇಳ್ಕೊಂಡ್ರಲ್ವ, ಓಕೆ, ನಾನು
ಕಾಣಿಸ್ತಾ ಇದ್ದೀನಿ ಅಂತ ಅನ್ನಿಸ್ತು. ಆ್ಯಂಡ್ ಎಲ್ಲರೂ ಅಷ್ಟೇ ಸ್ಟಾರ್ಟಿಂಗ್ ನಾವು ಫಸ್ಟ್ ಡೇ ಇದಕ್ಕೆ ಮುಂಚೆ ನಮಗೆ ಒಂದು ಗೆಟಪ್ ಅನ್ನೋದು ಒಂದು ಹೇಳಿದರು ಈ ಥರ ಇರುತ್ತೆ ಅಂತ ಎಲ್ಲಾನು. ಬಟ್ ಸ್ಟಿಲ್ ನಾವೆಲ್ಲರೂ ಒಬ್ಬರನ್ನ ನೋಡ್ಕೊಂಡಾಗ ನಮಗೆ ಹೌದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಆಲ್ಸೋ ಅಲ್ಲಿ ಇದ್ದವ್ರು ಹೇಳ್ತಾ ಇದ್ರು ನೋಡಿದ್ರೆ ದೇವಿನೇ ಇದ್ದಂಗಿದೆ. ಆ್ಯಂಡ್ ಎಲ್ಲಮ್ಮ ನಾನು ಫಸ್ಟ್ ಟೈಮ್ ಅದು ಎಕ್ಸ್ಪೀರಿಯನ್ಸ್ ಮಾಡಿದ್ದು, ಬಿಕಾಸ್ ನಾನು ಉತ್ತರ ಕರ್ನಾಟಕ ಸ್ವಲ್ಪ ಕಮ್ಮಿ ಹೋಗಿರೋದು. ಸೊ ಆ ಏನು ಕಲ್ಚರ್ಸ್ನ ಎಲ್ಲಾನು ನಾನು ಸೆಟ್ ಹಾಕಿದ್ದೆ. ಅದು ಆ್ಯಕ್ಚುಲಿ ಸೆಟ್ಟಿಗೆ ಹೋದರೆ ಆ್ಯಕ್ಚುಲಾಗಿ ಏನೋ ಒಂದು ದೇವಸ್ಥಾನ, ಯಾವುದೋ ಕಾಡಲ್ಲಿ ಮಧ್ಯೆ ಒಂದು ದೇವಸ್ಥಾನ ಇದೇ ಥರ ಇದೆ ಅಂತ ಅದೊಂದೆಲ್ಲ ಫೀಲ್. ಉತ್ತರ ಕರ್ನಾಟಕ ಹೋಗಿದ್ದೀನಿ ಆ್ಯಂಡ್ ಇವನ್ ನಾನು ಸೌದತ್ತಿಗೂ ಕೂಡ ಹೋಗಿದ್ದೀನಿ. ಎಲ್ಲಮ್ಮ ದೇವಿ ಬಗ್ಗೆ ತುಂಬ ಜನ ಮಾತಾಡ್ತಾರೆ ಆ್ಯಂಡ್ ತುಂಬ ಆರಾಧಕರು ಇದ್ದಾರೆ. ಆ ದೇವಿಗೊಂದು ಸ್ಪೆಷಲ್ ಪವರ್ ಅಂತೂ ಖಂಡಿತವಾಗ್ಲೂ ಇದೆ. ಯಾಕಂದರೆ ನೀವು ಎಲ್ಲಮ್ಮ ಸೌದತ್ತಿಗೆ ಹೋಗಿದ್ದೀರ ಅಂತಂದ್ರೆ ಎಲ್ಲಿ ನೋಡಿದ್ರು ಭಂಡಾರ 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 ಭಂಡಾರ, ಎಲ್ಲಿ ಕಣ್ಣು ಹಚ್ಚಿದ್ರು ನಿಮ್ಗೆ ಅದೇ ಕಾಣುತ್ತೆ. ಇಲ್ಲೂ ಕೂಡ ನಾವು ಹಣೆಗೆ ವಿಭೂತಿ ಇಟ್ಕೊಂಡಿದ್ದೀವಿ, ಕುಂಕುಮ, ಭಂಡಾರ, ಕುಂಕುಮ. ನಮಗೆ ಎಕ್ಸೈಟ್ಮೆಂಟ್ ಇತ್ತು, ಅದೇ ನಮಗೆ ಎಕ್ಸೈಟ್ಮೆಂಟ್ ಇತ್ತು. ನಾವು ಹೆಂಗೆ ಕಾಣಿಸ್ತೀವಿ, ನಾವು ರೆಡಿ ಆಗಬೇಕಾದ್ರೆಲ್ಲ ಒಂಥರ ಖುಷಿಯಲ್ಲೇ ನಾವು ಆಗಿದ್ದೀವಿ. ಅಂದರೆ ನಿಮಗೆ ಗೊತ್ತಲ್ಲ, ಹೊಸ ಪಾತ್ರ ನಾವು ಫಸ್ಟ್ ರೆಡಿ ಆಗಬೇಕಾದ್ರೆ ಹೆಂಗೆ ಕಾಣಿಸ್ತೀವಿ ಅನ್ನೋದೊಂಥರ ನಮಗೆ ಕ್ಯೂರಿಯಾಸಿಟಿ. ಸ್ಪೆಷಲಿ ನನಗಂತೂ ತುಂಬ ಇತ್ತು. ಯೂಸ್ ನಾನು ಆ ಥರ ಸ್ಯಾರೀಸು ಅದೆಲ್ಲ ನಾನು ನಾವೆಲ್ಲಿ ಡೈಲಿ ಅದನ್ನೆಲ್ಲ ಬೇರೆ ಮಾಡಲ್ಲ. ಆ್ಯಂಡ್ ಆ ಥರ ಪಾತ್ರ ಕೂಡ ನಾನು ಮುಂಚೆ ಮಾಡಿಲ್ಲ. ಸೊ ನಾವೆಲ್ಲರೂ ಒಟ್ಟಿಗೆ ರೆಡಿಯಾಗಿ ನಿಂತ್ಕೊಂಡು ವಿ ಫೆಲ್ಟ್ ಒಂಥರ ಓಕೆ, ಏನೋ ಒಂದು ಡಿವೈನ್ ಫೀಲಿಂಗ್. ಖಂಡಿತವಾಗ್ಲೂ ಅದೊಂದು ಪಾಸಿಟಿವ್ ಗುಡ್ ವೈಬ್ಸ್ ಅನಿಸ್ತು. ಆ್ಯಂಡ್ ನನಗೆ ಸ್ಪೆಷಲಿ ಅನಿಸಿದ್ದು ರಿಹರ್ಸಲ್ಸ್ ಎಲ್ಲ ನಾವು ಮಾಡಿದ್ವಿ. ರಿಹರ್ಸಲ್ಗೂ ಆನ್ ಟೇಕ್ ಬಂದಾಗ ಆ ಎನರ್ಜಿನೇ ಬೇರೆ. ನಿಮ್ಗೆ ಎಲ್ಲರೂ ಈಗ ಯಾವುದಾದ್ರು ಒಂದು ಪುಣ್ಯ ಸ್ಥಳಕ್ಕೆ ಹೋದಾಗ ಹೆಂಗೆ ನಿಮಗೆ ಗುಡ್ ವೈಬ್ ಸಿಗುತ್ತೆ, ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅಂತ ಅದನ್ನು ನಾನು ಆ್ಯಕ್ಚುಲಾಗಿ ಎಕ್ಸ್ಪೀರಿಯನ್ಸ್ ಮಾಡಿದೆ. ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ದೀವಿ. ಇವಾಗ ನಾವು ನಮ್ಮದು ಒಂದು ಆ್ಯಕ್ಟ್ ಮಾಡಿದ್ವಿ, ಎಲ್ಲೋ ಹೋದ್ವಿ, ನಮ್ಮ ಪಾಡಿಗೆ ನಾವಿದ್ವಿ, ಹಾಗಿಲ್ಲ. ಈಚ್ ಆ್ಯಂಡ್ ಎವ್ರಿ ಒನ್. ಅದಕ್ಕೆ ಆ ಬಾಂಡಿಂಗ್ ನಿಮಗೆ ಅಷ್ಟು ಚೆನ್ನಾಗಿದೆ. ಸಿನಿಮಾದಲ್ಲಿ ನಾವು ಮಾಡಿರೋ ಪಾತ್ರ ಸ್ವಲ್ಪ ದಿನ ಅಷ್ಟೇ ಅನಿಸುತ್ತೆ, ಬಟ್ ಬಾಂಡಿಂಗ್ ತುಂಬ ಚೆನ್ನಾಗಿತ್ತು ನಮ್ಮ ಹತ್ರ. ಸಿನಿಮಾ ಶಾರ್ಟ್ಸ್ಗಳಾದ್ಮೇಲೂ ಕೂಡ ನಾವು ಕೂತ್ಕೊಂಡು ಎಷ್ಟು ಮಾತಾಡ್ತಾ ಇದ್ವಿ, ಹರಟೆ ಹೊಡಿತಾ ಇದ್ವಿ. ಈ ಸಿನಿಮಾ ಒಂಥರ ಒಳ್ಳೆ ಮೆಮೊರಿ ಆಗಿ ಉಳಿಯುತ್ತೆ ಯಾವತ್ತು. ಒಂದು ಒಳ್ಳೆ ಫ್ಯಾಮಿಲಿ ಆಗಿ ಕನೆಕ್ಟ್ ಆದ್ವಿ. ಆ್ಯಂಡ್ ಆಲ್ಸೋ ಲೈಕ್ ಮೈಂಡೆಡ್ ಪೀಪಲ್ಸ್ ಜೊತೆ ಇದ್ದಾಗ ವೈಬ್ಸ್ ಬೇಗ ಮ್ಯಾಚ್ ಆಗುತ್ತೆ. ಆ್ಯಂಡ್ ನಾವು ಎಸ್ಪೆಷಲಿ ನಾನು, ರಾಘು, ನೀತು, ನಾವು 3 ಜನ ಒಂಥರ ಪವರ್ ಪಾಫ್ ಗರ್ಲ್ಸ್ ಇದ್ವಿ. ರಾಘು ಹುಡುಗಾನೇ ಅಲ್ಲ ಅನ್ನೋದನ್ನ ಮರ್ತ್ಬಿಟ್ಟಿದ್ವಿ. ಅದು ಯೂಶಲಿ ಎಲ್ಲರೂ ಮರ್ತು ಬಿಡ್ತಾರೆ ಬಿಡಿ. ನನ್ನ ಮೈ ಮೇಲೆ ಸೀರೆ ಬಂತು ಅಂದ ತಕ್ಷಣನೇ ಇವ್ನು ಹುಡುಗ ಅಲ್ಲ ಅಂತ ಅನ್ಕೊಂತಾರೆ. ಹಾಗಾದ್ರೆ ನೀವು ಏನೇನೋ ತಲೆ ಕಲ್ಪನೆ ಮಾಡ್ಕೊಳ್ಳೋದು. ಬಟ್ ಅವರು ದೇವೆ ಸ್ಟಾರ್ಟ್ ಲೈಕ್ ಹುಡುಗಿ ಟಾಕ್ಸ್ ಏನಿರ್ತಾ ಇತ್ತು ನನ್ನ ಮುಂದೆನೂ ಆಡಕ್ಕೆ ಹೋಗಿ ಅವ್ರು ರಾಗು ಇದ್ದಾರಲ್ಲ ಅಂತ ಆಮೇಲೆ ತಲೆಯಲ್ಲಿ ಆಗ್ತಾಯಿತ್ತು. ಬಟ್ ಮಜಾ ಮಾಡ್ಕೊಂಡಿದ್ವಿ. ಅವ್ರಿಗೆ ರೇಗಿಸ್ಕೊಂಡು ಇವ್ರಿಗೆ ಎಲ್ಲ. ರಾಘು, ಒಂದು ಕಾನ್ಸೆಪ್ಟ್ ಥರದ್ದು ಹೇಳ್ತೀನಿ ಈ ಸಿನಿಮಾ ರಿಲೇಟೆಡ್. ನಾನು ಕೋಮಲ್ ಸರ್ದು ಒಂದು ಸಿನಿಮಾ ನೋಡಿದೆ. ಆ ಸಿನಿಮಾ ಹೆಸರು ಮರ್ತ್ಬಿಟ್ಟಿದ್ದೀನಿ. ಆದರೆ ಒಂದು ದೇವ್ರು ಬಂದು ವರ ಕೊಟ್ಟರೆ ಈ ಹೆಣ್ಣಿನ ಬಗ್ಗೆ ಮನಸ್ಸನ್ನೆಲ್ಲ ತಿಳ್ಕೊಳ್ಳೋದು. ವಾರೇವಾ ಸಿನಿಮಾ. ಆ ಸಿನಿಮಾ ಒಂದು ನೆನಪಾಯ್ತು ನಿನ್ನೆ ನನಗೆ ಈ ಬಟ್ಟೆಗಳು ನೋಡಬೇಕಾರೆ. ಆ ಥರ ಏನಾದ್ರು ವರ ಸಿಕ್ಕಿದ್ರೆ ನೀವು ಗಂಡಿನ ಬಗ್ಗೆ ಏನೇನು ತಿಳ್ಕೊತೀರ, ಹೆಣ್ಣಿನ ಬಗ್ಗೆ ಏನೇನು ತಿಳ್ಕೊತೀರ? ನನಗೆ ಆ ಥರ ದಯವಿಟ್ಟು ಆ ವರನೇ ಕೊಡಬೇಡಪ್ಪ ದೇವರೇ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಸರ್, ಇವಾಗಿನ ಕಾಲಘಟ್ಟ ಹೇಗಿದೆ ಅಂತ ಹೇಳಿದರೆ, ನಮ್ಮ ಮುಂದೆ ಎಲ್ಲರೂ ನಮ್ಮ ಜೊತೆ ಚೆನ್ನಾಗೇ ಇರ್ತಾರೆ. ಪ್ರತಿಯೊಬ್ಬರು ನಮ್ಮ ಮುಂದೆ ಚೆನ್ನಾಗೇ ಇರ್ತಾರೆ. ನಾವೊಂದು ಸ್ವಲ್ಪ ಮಾತಲ್ಲಿ ಹಾರ್ಷಾಗಿದ್ದವ್ರ ಮುಂದೆ ಅಂತೂ ಚೆನ್ನಾಗೇ ಇರ್ತಾರೆ. ಒಂದು ಸ್ವಲ್ಪ ಒಂದು ಕಣ್ಣಿಗೆ ಮರೆ ಹಾಕ್ದಂಗೆ ನಾಯಿ ಉಗ್ದಂಗೆ ಉಗಿತಾರೆ. ನನಗೆ ಅದು ಹಾಗಾಗಿ ಆ ಥರ ವರ ಏನಾದರೂ ಇತ್ತು ಅಂದರೆ ದೇವರೇ ದಯವಿಟ್ಟು ಬೇಡ, ಆ ವರನ ನಿನ್ನಲ್ಲೇ ಇಟ್ಕೊಂಡು ಬೇರೆಯವರಿಗೆ ಯಾರಿಗಾದರೂ ಕೊಟ್ಟು ನನಗೆ, ನನ್ನ ತಂದೆ ತಾಯಿಗೆ, ನನ್ನ ಕುಟುಂಬಕ್ಕೆ, ನನ್ನ ಸ್ನೇಹಿತರಿಗೆ ಒಳ್ಳೆ ಆಯುಷ್ ಆರೋಗ್ಯ ಕೊಟ್ಬಿಟ್ಟು ಕಾಪಾಡು. ಆ ವರ ಕೊಡು. ಈ ವರ ನೀನೇ ಹಿಡ್ಕೊ. ನಂಗೆ ಇನ್ನೊಬ್ರು ಮನಸ್ಸಲ್ಲಿ, ನನಗಂತೂ ನಾನು ಯಾವತ್ತೂ ಆ ಥಾಟ್ ಅವ್ನು ಅಲ್ವೇ ಅಲ್ಲ. ಅವ್ರ ಮನಸ್ಸಲ್ಲಿ ಏನು ಅನ್ಕೊಂತ ಅವ್ನು ಏನಾದರೂ ಅಂದ್ಕೊಳ್ಳಿ, ನನ್ನ ಮುಂದೆ ಚೆನ್ನಾಗಿ ಮಾತಾಡ್ತಿದ್ದಾನ ಅಷ್ಟು ಸಾಕು. ನಾನು ಅಷ್ಟೇ ಅನಿಸಿದ್ದೀನಿ. ಎದುರುಗಡೆ ಹೇಳೋ ಅಂಥ ಸ್ವಭಾವದವನೇ. ಹಿಂದ್ಗಡೆ ಅಂತೂ ಯಾವನಿಗೂ ಹೇಳಲ್ಲ, ಹೇಳೋದು ಇಲ್ಲ. ಆ್ಯಂಡ್ ನನಗೆ ಆ ವರ ಬೇಡ. ಏನು ನಿಖಿತ ಅವರೇ? ಅದಲ್ಲ ನಮ್ಗೆ ಅಲ್ಲ ಹೇಳ್ತಿದ್ದೀನಲ್ಲ, ಇವಾಗ ನಾವು ಕೇಳ್ತಾರೆ. ಇಲ್ಲ ಹುಡುಗರ ಮನಸ್ಸಲ್ಲಿ ಏನು ಹೋಗ್ತಿದೆ ಅಂತ ಕೇಳಲ್ಲ. ಇವರು ಹೆಣ್ಮಕ್ಳಲ್ವಾ, ಹುಡುಗಿರ ಮನಸ್ಸಲ್ಲಿ ಏನಾಗಿದೆ ಆ ವರ ಕೊಡು ಅಂತ. ಇಲ್ಲ ಇದಾಗ ಕರೆಕ್ಟಾಗಿ ಹೇಳಿ ಆ ಥರ. ನೀವು ಹುಡುಗರ ಮನಸ್ಸಲ್ಲಿ ಏನು ಹೋಗ್ತಿದೆ ಆ ವರ ಕೇಳಿದ್ರು ಅಂದರೆ ಇವರು ಬೇಡ ಅಂತಾರೆ.
ಹುಡುಗಿರ ಮನಸ್ಸಲ್ಲಿ ಕೊಡು 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 ಅಂದರೆ ಹೆಣ್ಮಕ್ಳು ಇರುತ್ತೆ ಗೊತ್ತಾ ಒಂಚೂರು ಕೊಡು ಅವಳೇನು ಅನ್ಕೊಂತ ನೋಡೋಣ, ಬಟ್ ಶಿ ಇಸ್ ನಾಟ್ ಲೈಕ್ ದ್ಯಾಟ್, ಶಿ ಇಸ್ ಗುಡ್. ಇಲ್ಲ ಬೇಕಾಗಿಲ್ಲ. ಆ್ಯಂಡ್ ನಾವು ಡೈಲಿ ಕೂಡ ಎಷ್ಟೊಂದು ನೆಗೆಟಿವ್ ಕಮೆಂಟ್ಸು, ಎಷ್ಟೊಂದು ಪಾಸಿಟಿವ್ ಕಮೆಂಟ್ಸು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ನೋಡ್ತಾರೆ, ಒಂದು ಪದಾರ್ಥ ಆಗೋಗ್ಬಿಟ್ಟಿದೆ. ಸೊ ಯಾರು ಏನೋ ಅನ್ಕೊಂತಿದ್ದಾರೆ ಏನೇ ಅಂದರೂ ಅದಕ್ಕೆ ನಾವು ತಲೆನೂ ಕೆಡ್ಸ್ಕೊಳ್ತಾ ಇಲ್ಲ, ಆ್ಯಂಡ್ ಕೆಡ್ಸ್ಕೊಳೋ ಅವಶ್ಯಕತೆನೂ ಇಲ್ಲ. ಬಿಕಾಸ್ ನಮ್ಮ ಗೋಲ್ ಏನಿದೆ, ನಮ್ದು ಏನು ರೀಚ್ ಆಗಬೇಕು, ಸೊ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು. ಯಾರೋ ಏನೋ ಅನ್ಕೊತಾ ಇದ್ದಾರೆ ಅದೆಲ್ಲ ಇವತ್ತಿನಗೆ ನಮಗೆ ಅದು ಸುಮ್ಮನೆ ನೆಗೆಟಿವ್ ಆಗುತ್ತೆ ಬಿಟ್ಟರೆ. ನಾಟ್ ಮಾಡಬೇಕಾ, ಜನರನ್ನ ಎಂಟರ್ಟೈನ್ ಮಾಡಬೇಕಾ, ನಾವು ಕಲಾವಿದರ ನಮ್ಮ ಕೆಲಸನ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಅಶ್ಲೀಲ ಇಲ್ಲದೇನೆ ಜನರಿಗೆ ಒಳ್ಳೆ ರೀತಿಯಲ್ಲಿ ಎಂಟರ್ಟೈನ್ ಮಾಡಬೇಕಾ ಅಂದರೆ ಕೆಟ್ಟದಾಗ ಬೇರೆ ಥರದ್ದೆಲ್ಲ ಈ ವಿಡಿಯೋಗಳು ಮಾಡದೆ ಜನರಿಗೆ ಖುಷಿ ಪಡಿಸೋ ಥರದ್ದು ನಾವು ಮಾಡಬೇಕಾ, ಆ ಕೆಲಸ ನಾವು ಮಾಡ್ತಾಯಿದ್ದೀವಿ. ಕಮೆಂಟ್ಸ್ ಅಂತೂ ನಮಗೆ ಅವಶ್ಯಕತೆಯೇ ಇಲ್ಲ, ಕಮೆಂಟ್ಸ್ ಹಾಕಲಿ ಅಂತ ನಾವು ಇದು ಮಾಡಲ್ಲ. ಯಾಕಂದರೆ 1000 ಜನರಲ್ಲಿ ನಮಗೆ ನಮ್ಮನ್ನು ನೋಡಿ ಖುಷಿಪಟ್ಟು ಹಾರೈಸೋರು 1000ದಲ್ಲಿ 9998 ಜನ ಹಾರೈಸ್ತಾರೆ. 2 ಹುಳಗಳು, ತರಕಾರಿಯಲ್ಲೇ ಹುಳ ಇರುತ್ತೆ, ತೊಳೆದ್ಬಿಟ್ಟು ಬಿಸಾಕ್ತೀವಿ ಹಂಗಂತ ಅಂದ್ಕೊಂಬಿಟ್ಟು ಸುಮ್ಮನಾಗ್ತೀವಿ ಅಷ್ಟೇ. ಬಿಟ್ಟರೆ ಯಾರು ನಮ್ಮ ಬಗ್ಗೆ ಅದು 2 ಹುಳಗಳು ಏನು ಮಾತಾಡಿದ್ರೂ ನಾವು ತಲೆಗೆ ಹಾಕ್ಕೊಳ್ಳದೆ ನಮ್ಮ ಕೆಲಸ ನಾವು 9998 ಜನರಿಗೋಸ್ಕರ ಮಾಡ್ತಾನೇ ಇರ್ತೀವಿ. ಆ್ಯಸ್ ಅನ್ ಆರ್ಟಿಸ್ಟ್ ಏನು ಗೊತ್ತಾ, ಈಗ ಕೆಲವೊಂದು ಪಾತ್ರಗಳನ್ನ ಎಷ್ಟೋ ಜನ ಮೆಚ್ತಾರೆ. ಇವ್ರು ಹೇಳಿದಾಗೆ ನಾನು ಮುಂಚೆ ಸೀರಿಯಲ್ ಮಾಡ್ತಿರ್ಬೇಕಾದ್ರೆ ಒಂದು ನೆಗೆಟಿವ್ ಶೇಡ್ ಮಾಡ್ತಿದ್ದೆ. ನಾನು ಯಾವುದೋ ಒಂದು ಹಂಪಿ ಉತ್ಸವಕ್ಕೆಲ್ಲ ಹೋದಾಗ ನನಗೆ ನೀನು ಸುಮ್ಮನೆ ಇರೋಕ್ಕಾಗಲ್ಲ, ಗಂಡ ಹೆಂಡತಿ ಚೆನ್ನಾಗಿದ್ದಾರೆ ಅಂತ ಅಂದಿರೋ ಕಮೆಂಟ್ಸ್ಗಳು ಇದೆ. ಸೊ ಆವಾಗ ನನಗೆ ಅವಾಗ ಅವ್ರು ಅಂದಿದ್ದಕ್ಕೆ ಬೇಜಾರಾಗಲಿ, ಖುಷಿಪಟ್ಟೆ. ಆ್ಯಸ್ ಅನ್ ಆರ್ಟಿಸ್ಟ್ ಯಾರೋ ನನ್ನ ಪರ್ಫಾರ್ಮೆನ್ಸ್ನ ನೋಡಿ ಅವ್ರನ್ನ ಆಲ್ರೆಡಿ ಅಷ್ಟೊಂದು ಮುಳುಗೋಗಿದ್ದಾರೆ, ಇವ್ರ ಕ್ಯಾರೆಕ್ಟರ್ ಇದೇನಾ ಅನ್ನೋ ಥರ ಫಿಕ್ಸ್ ಆಗಿದ್ದಾರೆ ಅಂತ ಅಂದಾಗ ಐ ಟುಕ್ ಇಟ್ ಇನ್ ಅ ಪಾಸಿಟಿವ್ ವೇ. ಅವ್ರೇನೋ ಯಾರೋ ಹಂಗೆ ಅಂದ್ಬಿಟ್ರು ಅಂತ ನಾನು ಸೀರಿಯಲ್ ಬಿಡಲಿಲ್ಲ ಅಥವಾ ನನ್ನ ಕೆಲಸಗಳನ್ನ ನಾನು ನಿಲ್ಲಿಸಲಿಲ್ಲ. ಸೊ ಯಾರು ಏನೇ ಅಂದರೂ ಅದರಲ್ಲಿ ಏನಾದರೂ ಒಂದು ಪಾಸಿಟಿವ್ನ ನಾವು ತೊಗೊಳ್ಬೇಕು. ಏನೋ ಒಂದು ನೆಗೆಟಿವ್ ಹೇಳ್ತಾರೆ, ಅದರಲ್ಲಿ ಎಲ್ಲೋ ಅವ್ರು ಹೇಳ್ದಂಗೆ ಒಂದು 2-3 ಜನ ಇರ್ತಾರೆ. ಅವ್ರ ಬಗ್ಗೆ ತಿರುಗೂ ನೋಡದೆ ಹೋದರೆ ನಮ್ಮ ಕೆಲಸಗಳು ಅವ್ರು ಇನ್ನೂ ಅಲ್ಲೇ ಇರ್ತಾರೆ, ನಾವು ಇನ್ನೂ ಮುಂದೆ ಹೋಗ್ತಾ ಇರ್ತೀವಿ. ನೀವು ಮುರುಡೇಶ್ವರಕ್ಕೆ ಹೋಗ್ತೀರಾ, ದೇವ್ರ ದರ್ಶನ ಮಾಡ್ತೀರಾ, ಪಕ್ಕದಲ್ಲೇ ಸಮುದ್ರ ಇರುತ್ತೆ, ಆಡ್ತೀರಾ ಆಡಲ್ವ? ಆಡ್ತೀವಿ. ನಾವು ಅಷ್ಟೇ ಎಂಟರ್ಟೈನ್ಮೆಂಟ್ ಫೀಲ್ಡಿಗೆ ಇಳಿದಾಗಿದೆ, ನಾವು ಈಜಲೇಬೇಕು. ಸತ್ತಂತೂ ಸಾಯಲ್ಲ, ಸರ್ವೈವ್ ಅಂತೂ ಆಗೇ ಆಗ್ತೀವಿ. ಅಲ್ಲಿ ಕೆಲವೊಂದು ಅಲೆಗಳು ದೊಡ್ಡದು ಇರುತ್ತೆ, ಕೆಲವೊಂದು ಅಲೆಗಳು ನಮ್ಮನ್ನು ಆಟ ಆಡಿಸತ್ತೆ, ಕೆಲವೊಂದು ಅಲೆಗಳು ಹಿಂಗೆ ಬಂದು ಅಪ್ಪಳಿಸ್ಬಿಟ್ಟು ಹೋಗುತ್ತೆ. ಅದು ಆ ಕಾನ್ಫಿಡೆನ್ಸ್ ಇದ್ರೇ ನೀ ಸಮುದ್ರಕ್ಕೆ ಇಳಿಬೇಕು. ಇಲ್ಲ ಅಂದರೆ ದಡದಲ್ಲೇ ಈ ಮರಳನ್ನು ಗುಡ್ಡೆ ಮಾಡ್ಕೊಂಡು ಕೂತ್ಕೋಬೇಕು. ಈ ಸಿನಿಮಾ, ಈ ಪಾತ್ರದಲ್ಲಿ ನಾ ಏನು ಕಲಿತೆ ಅನ್ನೋದು, ಈ 7 ಜನ ನಿಮ್ಮ ಪಾತ್ರ ಇದೆ. ಈ ಸಿನಿಮಾಯಿಂದ ನೀವೇನು ಕಲ್ತ್ರಿ? ಅಂದರೆ ಅದೇ ಇವಾಗೇನು ಮಹಾಭಾರತ ಕತೆ ಏನಿದೆಯೋ, ಭಗವದ್ಗೀತೆ ನಮ್ಮದೇ ಭಗವದ್ಗೀತೆ ಮಹಾಭಾರತ ಕತೆಗಳದ್ದೇ ನೀವು ಒಂದೊಂದು ಅಂಶಗಳನ್ನು ಇಟ್ಕೊಂಡ್ರೆ ಜೀವನದಲ್ಲಿ ನೀವು ಏನೇ ಕಷ್ಟ ಬಂದ್ರೂ ಬಗೆಹರಿಸ್ಕೋಬೋದು. ಈಗ ನಮ್ಮ ಸಿನಿಮಾದಲ್ಲೂ ಕತೆ ಕೂಡ ಹಾಗೆ ಹೋಗುತ್ತೆ, ಒಂದು ಯಾವುದೋ ಒಂದು ಅಂಶನ ಇಟ್ಕೊಂಡ್ಬಿಟ್ಟು ಅದರಿಂದೇ ಹೋಗ್ತಾರೆ. ಸೊ ನಾನು ಈ ಹಿಂದೆ ಕೇಳಿದ್ದೆ, ಕೃಷ್ಣನಿಗೆ ಈ ಥರ ಕೇಳಿದಾಗ ದುಃಖದಲ್ಲಿದ್ದಾಗ ಖುಷಿ ಆಗಬೇಕು, ಖುಷಿಯಲ್ಲಿದ್ದಾಗ ದುಃಖ ಆಗಬೇಕು, ಈ ಥರದ್ದು ಯಾವುದಾದ್ರೂ ಒಂದು ಪದ ಹೇಳಿ ನನಗೆ ಅಂತ ಅಂದಾಗ ಕೃಷ್ಣ ಗೋಡೆ ಮೇಲೆ ಬರೀತಾರಂತೆ, ಈ ಸಮಯ ಕಳೆದು ಹೋಗುತ್ತದೆ ಅಂತ ಹೇಳಿ. ಖುಷಿಯಲ್ಲಿದ್ದಾಗ ಅದನ್ನು ಓದಿದ್ರೆ ಈ ಸಮಯ ದುಃಖ ಆಗುತ್ತೆ, ಅಯ್ಯ ಹಂಗೆ ನಂಗೆ ಇವಾಗ ಖುಷಿ ಇರೋದೇ ಇಲ್ವಾ ಅಂತ. ದುಃಖದಲ್ಲಿದ್ದಾಗ ಅದನ್ನು ಓದಿದರೆ ಹಂಗೆ ನನಗೆ ದುಃಖ ಇರೋದೇ ಇಲ್ವಾ, ಮತ್ತು ನಾನು ಖುಷಿ ಆಗ್ತೀನಿ, ಸಮಾಧಾನ ಆಗುತ್ತೆ. ಸೊ ಇದು ಒಂದು ಎಕ್ಸಾಂಪಲ್. ನಿಮಗೆ ಭಗವದ್ಗೀತಾ, ನಮ್ಮ ಮಹಾಭಾರತ, ಕುರಾನ್, ಬೈಬಲ್ ಎಲ್ಲದರಲ್ಲೂ ನಿಮಗೆ ಜೀವನದ ಬಗ್ಗೆ ಹೇಳ್ತಾರೆ. ಅದ್ರ ಬಗ್ಗೆ ಅರ್ಥ ಮಾಡಿಕೊಂಡು ಜಸ್ಟ್ ಅರ್ಥ ಮಾಡ್ಕೊಂಡು ಹೋದರೆ ಸಾಕು. ನೀವು ನಾನು ಹೇಳೋದು ಸಿಂಪಲ್ ರೀ, ಇನ್ನೊಬ್ರಿಗೆ ಅನ್ಯಾಯ ಮಾಡಬೇಡಿ, ಇನ್ನೊಬ್ರ ಬಗ್ಗೆ ಕೆಟ್ಟದ್ದು ಮಾತಾಡಬೇಡಿ, ಸಾಧ್ಯ ಆದರೆ ಇನ್ನೊಬ್ರನ್ನ ನಗಿಸಿ, ಇನ್ನೊಬ್ರನ್ನ ನೋಡಿ ನಗಬೇಡಿ. ಇಲ್ಲ, ನನಗೆ ಪರ್ಸ್ನಲಿ ನನಗೆ ಈ ಸಿನಿಮಾದಿಂದ ಒಂದು ಒಳ್ಳೆ ಬಾಂಡಿಂಗ್ ಸಿಕ್ತು. ಆ್ಯಂಡ್ ಆಲ್ಸೋ ಟ್ರಾನ್ಸ್ಜೆಂಡರ್ಗಳ ಬಗ್ಗೆ ನನಗೆ ತಿಳ್ಕೊಳ್ಳೋ ಒಂದು ಅವಕಾಶ ಸಿಕ್ತು. ಬಿಕಾಸ್ ನೀತು ಅವರು ನಾವು ಅಲ್ಲಿ ಇಲ್ಲಿ ಈವೆಂಟ್ಸ್ಗಳಲ್ಲಿ ಸಿಗ್ತಾ ಇದ್ವಿ, ಬಿಟ್ಟರೆ ಅವರು ಲೈಫ್ನ ಹೇಗೆ ಸ್ಟಾರ್ಟ್ ಮಾಡಿ ಹೇಗೆ ಹಂಚ್ಕೊಂಡ್ರು, ಶಿ ಶೇರ್ಡ್ ಅವರ್ ಓನ್ ಸ್ಟೋರೀಸ್. ಚಾಂದಿನಿ ಅವರು ಅಷ್ಟೇ, ಅವ್ರಿಗೆ ರೋಡಲ್ಲಿ ಹೋಗ್ತಾ ಇದ್ದಾಗ ಅವಾಗ ಏನು ಚಕ್ಕ, 9, ಕೋಜ ಇಂಥೆಲ್ಲ ಕರಿತಾ ಇದ್ರಂತೆ. ಸೊ ದೇ ಯೂಸ್ ಟು ಫೀಲ್ ವೆರಿ ಬ್ಯಾಡ್. ಸೊ ಅವ್ರ ಲೈಫ್ನ ಇವಾಗ
ಆ ಥರ ಇದ್ದವರು ದೇ ಬಿಕಮ್ ಅ ವೆರಿ ಗುಡ್ ಫೀಮೇಲ್ ಇವಾಗ ಅವರೊಂದು ಬಿಸ್ನೆಸ್ ವುಮನ್ ಆಗಿದ್ದಾರೆ. ಸೊ ಐ ಫೆಲ್ಟ್ ಅಂದರೆ ಓಕೆ ಈಗ ಕಷ್ಟ ನನಗೆ ಆ್ಯಸ್ ಅ ಹುಡುಗಿಯಾಗಿ ಅಯ್ಯೋ ನಂದೇ ಕಷ್ಟ ಅಂತ ಅನ್ಕೊಂಡು ಹುಡುಗರಿಗೆ ಅವ್ರದ್ದೇ ಇರುತ್ತೆ ಆನೆ ಬಾರ ಆನೆಗೆ ಇರುವೆ ಬಾರ ಇರುವೆಗೆ. ಸೊ ಹಾಗಾಗಿ ಅವ್ರುಗಳ ಕಮ್ಯುನಿಟಿಯಲ್ಲಿ ಹೇಗಿರ್ತಾರೆ ಆ್ಯಂಡ್ ದೇ ಆಲ್ಸೋ ಹ್ಯಾವ್ ವರ್ಷಿಪ್ ಗುರು ಅವ್ರಿಗೊಂದು ಕಮ್ಯುನಿಟಿ ಇದೆ. ಇದೆಲ್ಲ ವಿಷಯಗಳು ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ. ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅವರು ನಮಗೆ ತುಂಬ ಅವ್ರ ಲೈಫ್ ಸ್ಟೈಲ್ ಹೇಗೆ, ಯಾಕಂದರೆ ಹುಡುಗಿಯಿಂದ ಹುಡುಗಿ ಆಗೋದು. ಸೊ ಇದು ಬರೀ ಕೆರಿಯರ್ ದುಡ್ಡು ಮಾಡೋದು ಒಂದೇ ಅಲ್ಲ, ಈಗ ಲೈಫ್ ಲಾಂಗ್ ಯಾರೋ ಒಬ್ಬರು ಪಾರ್ಟ್ನರ್ ಅನ್ನೋದು ಬೇಕಾಗುತ್ತೆ, ಒಂದು ಸೋಲ್ಮೇಟ್ ಅನ್ನೋದು ಇರಬೇಕಾಗುತ್ತೆ. ಸೊ ಅವ್ರಿಗದು ಇರುತ್ತೋ ಇಲ್ವೋ ಅನ್ನೋದೇ ಇರೋದಿಲ್ಲ. ಸೊ ಲೈಫ್ ಅವರು ಒಬ್ಬಂಟಿಯಾಗಿ ಲೀಡ್ ಮಾಡೋಕ್ಕೆ ಒಂದು ಮೆಂಟಲಿ ಪವರ್ ಬೇಕು. ಸೊ ಇವಾಗ ಹುಡುಗನಿಗೆ ಹುಡುಗ ಅಂತ ಗೊತ್ತಿದ್ದಾಗ ಅವನೊಂದು ಕಾನ್ಫಿಡೆನ್ಸಲ್ಲಿ ಹುಡುಗ ಓಡಾಡೋದು ಒಂದಿರುತ್ತೆ, ಹೆಣ್ಣು ಅವಳ ಅಟೈರಲ್ಲಿ ಓಡಾಡೋದಿರುತ್ತೆ. ಇವಾಗ ಒಬ್ಬನಿಗೆ ರೆಸ್ಪೆಕ್ಟ್ ಸಿಗ್ತಾ ಇಲ್ಲ ಅಂತ ಅಂದಾಗ ಜನ ಅವ್ರನ್ನ ತಗೊಳ್ತಿಲ್ಲ ಅಂತ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಸ್ವೀಕರಿಸ್ತಿಲ್ಲ ಅಂತ ಅಂದಾಗ ಅವ್ರ ಸಮಾಜನ ಈಸಿಯಾಗಿ ಫೇಸ್ ಮಾಡೋಕ್ಕಾಗಲ್ಲ, ಹೆಸಿಟೇಷನಿಂದನೇ ಓಡಾಡ್ತಾರೆ. ಬಟ್ ಅಂಥದ್ರನ್ನೆಲ್ಲ ಮೆಟ್ಟಿ ನಿಂತು ಅವರು ಚಾಂದಿನಿಯವರು ಇವತ್ತು ಇಷ್ಟು ಸಾಧನೆಗಳನ್ನು ಮಾಡಿದ್ದಾರೆ ಅಂತ ಅಂದರೆ ಅವರೆಲ್ರಿಗೂ ಒಂದು ಇನ್ಸ್ಪಿರೇಷನ್ನು. ಈ ಸಿನಿಮಾಯಿಂದ ನಾವು ಅದನ್ನು ಕಲ್ತ್ಕೊಂಡ್ವಿ. ನಮ್ಮ ಡಿಸೆಬಿಲಿಟೀಸ್ಗಳು ಏನಿದೆಯೋ ಅದನ್ನೇ ನಾವು ಜನರಿಗೊಂದು ಇನ್ಸ್ಪಿರೇಷನ್ ಆಗಿರಬೇಕು. ಸೊ ಇದ್ರಲ್ಲಿ ಎಷ್ಟೋ ಜನ ಯಾರ್ಯಾರು ಆಡಿಯನ್ಸ್ ನೋಡ್ತಾರೆ ಇಂಟರ್ವ್ಯೂಸ್ ಮೂಲಕ ಆದರೂ ಅಟ್ಲೀಸ್ಟ್ ನೀವು ಅಂದರೆ ಟ್ರಾನ್ಸ್ಜೆಂಡರ್ ಆದರೆ ಬರೀ ನಾವು ಸಿಗ್ನಲಲ್ಲಿ ಅಥವಾ ಎಲ್ಲೋ ಮೆಜೆಸ್ಟಿಕ್ಕಲ್ಲಿ ಇಂಥ ಕಡೆ ನೋಡಿರೋದಕ್ಕಿಂತ ಅವ್ರಿಗೂ ಒಂದು ಲೈಫ್ ಲೀಡ್ ಮಾಡ್ಬೋದು, ಒಂದು ಬಿಸ್ನೆಸ್ ಶುರು ಮಾಡ್ಬೋದು ಆ್ಯಂಡ್ ಅಂದರೆ ಎಜುಕೇಟ್ ಆಗ್ಬೋದು. ಸೊ ಲೈಫ್ ಅದೊಂದೇ ಅಲ್ಲ, ನಾವು ಇವಾಗ ಅವರು ಏನಾದ್ರು ಕನ್ವರ್ಟ್ ಆಗಿಬಿಟ್ರೆ ಅದೊಂದೇ ಹಾದಿ ಅಲ್ಲ, ಈ ಕಡೆನೂ ಒಂದಿದೆ. ಸೊ ಇಲ್ಲೂ ಒಂದು ಎಕ್ಸ್ಪ್ಲೋರ್ ಮಾಡ್ಬೋದು, ಜೀವನ ಅಂದರೆ ಬ್ಯೂಟಿಫುಲ್ ಆಗಿ ಮಾಡ್ಕೊಳ್ಬೋದು. ಸೊ ಐ ಫೆಲ್ಟ್ ದಿಸ್ ವಿಲ್ ಬಿ ಅ ವೆರಿ ಗುಡ್ ಮೆಸೇಜ್ ನಮ್ಮ ಸಿನಿಮಾಯಿಂದ ಸಿಗುತ್ತೆ ಅಂತ. ಹೌದು. ಇದೇ 15th ನಿಮ್ಮ ಸಿನಿಮಾ ರಿಲೀಸ್ ಆಗ್ತದೆ, May 15th. ವೀಕ್ಷಕರಿಗೆ ಏನಂತ ಹೇಳೋದು? ನೀವೇನು ಹೇಳ್ತೀರಾ ಹೇಳಿ. ನಾವೆಲ್ಲ ಹೇಳಿದ್ದೀವಿ, ನೀವು ಹೇಳಿ ನಮ್ಮ ಸಿನಿಮಾದ ಬಗ್ಗೆ ನೀವೇನು ಹೇಳ್ತೀರಾ ಆಡಿಯನ್ಸಿಗೆ? ನನಗೆ ಈ 7 ಜನ ಏನು ಮಾಡಿದ್ದಾರೆ ಪ್ರತಿಯೊಬ್ಬರು ನನಗೆ ಗೊತ್ತು, ತುಂಬ ಇನ್ಸೆಂಟಿವ್ ಆಗಿ ಅಂದರೆ ಇಂಟೆನ್ಸಿವ್ ಆಗಿ ಮಾಡಿದ್ದಾರೆ ಪಾತ್ರಗಳು. ರಾಘು ನನ್ನ ಫೇವ್ರೇಟ್, ಯಾಕಂದರೆ ನಮ್ಮ ಅಜ್ಜಿನೂ ಕೂಡ ಅವ್ರು ರೀಲ್ ನೋಡ್ತಾರೆ. ಈಗ ನಮ್ಮ ಅಜ್ಜಿ ನನ್ನ ಹತ್ರ ಇಲ್ಲ, ಐ ಲವ್ ಯು. ಈಗ ನಮ್ಮ ಅಜ್ಜಿ ನನ್ನ ಜೊತೆಗಿಲ್ಲ. ಈ ಸಿನಿಮಾ ದಯಮಾಡಿ May 15ಕ್ಕೆ ಬಂದು ನೋಡಿ, ಯಾಕಂದರೆ ಈ ಸಿನಿಮಾದಲ್ಲಿ ಇಬ್ಬರು ನನಗೆ ಮುಖ್ಯ, 3 ಜನ ಮುಖ್ಯ ನನಗೆ. ನಿಖಿತಾ ಅವರು ಮತ್ತು ನೀತು ಅಕ್ಕ ಮತ್ತು ರಾಘು, ಅವ್ರಿಗೋಸ್ಕರ ಈ ಸಿನಿಮಾ ಬಂದು ನೋಡಿ ಅಂತ ಕೇಳ್ಕೊತೀನಿ. ಶಿಖಂಡಿ ಟೀಮ್ಗೋಸ್ಕರ ಬಂದ್ಬಿಟ್ಟು ನೋಡಿ, ಯಾಕಂದರೆ ಪ್ರತಿಯೊಬ್ಬರು ಅವರವರ ಹಂತದಲ್ಲಿ ಅವರು ಅಲ್ಟಿಮೇಟ್ ಕೆಲಸ ಮಾಡಿದ್ದಾರೆ. ನಮ್ಮ ಕೆಲಸ ನಾವು 100% ಮಾಡಿದರೆ ಸಕ್ಸಸ್ ಕಟ್ಟಿಟ್ಟ ಬುತ್ತಿ ಅಂತಾರಲ್ವ, ಈ ಸಿನಿಮಾದಲ್ಲಿ ಎಲ್ಲರೂ ಅವರು ಕೆಲಸ ಮಾಡಿದ್ದಾರೆ. ದಯವಿಟ್ಟು ಬಂದು ಸಿನಿಮಾ ನೋಡಿ, ನಿಮ್ಮ ಅನಿಸಿಕೆ ಏನಿದೆ ಅಂತ ನಮಗೆ ಹೇಳಿ. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಸೊ ಮಚ್. ನಿಮ್ಗೆ ಒಳ್ಳೆಯದಾಗಲಿ.